ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಚಿನ್ನ ಖರೀದಿಸಲು ಕಾಯ್ತಾ ಇದ್ರೆ ಬಹುಶಃ ಇದು ನಿಮಗೊಂದು ಸಿಹಿ ಸುದ್ದಿ. ಹೌದು, ಚಿನ್ನದ ದರದಲ್ಲಿ ಭಾರಿ ಕುಸಿತ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 2 ವಾರಗಳಲ್ಲಿ 10 ಗ್ರಾಂ ಚಿನ್ನದ ದರ ಬರೋಬ್ಬರಿ 12,280 ರೂಪಾಯಿಗಳಷ್ಟು ಇಳಿಕೆಯಾಗಿದೆ. ಅಷ್ಟೇ ಅಲ್ಲ, ಗುರುವಾರ ಒಂದೇ ದಿನ 10 ಗ್ರಾಂ ಚಿನ್ನದ ಬೆಲೆ ಸುಮಾರು 1,910 ರೂಪಾಯಿಯಷ್ಟು ಕಡಿಮೆಯಾಗಿದೆ. ಹಾಗಾದರೆ ಈ ದಿಢೀರ್ ಕುಸಿತಕ್ಕೆ ಕಾರಣ ಏನು? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ? ಮತ್ತು ಮುಖ್ಯವಾಗಿ ಬೆಂಗಳೂರಿನಲ್ಲಿ 22 ಮತ್ತು 24 ಕ್ಯಾರೆಟ್ ಚಿನ್ನದ ನಿಖರವಾದ ಬೆಲೆ ಎಷ್ಟು? ಬನ್ನಿ ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಚಿನ್ನದ ದರ ಗುರುವಾರ ಕುಸಿತ ಕಂಡಿರೋದಕ್ಕೆ ಪ್ರಮುಖ ಕಾರಣ ಅಮೆರಿಕ. ಹೌದು, ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಅಂದರೆ US ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರಗಳನ್ನು 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸಿದೆ. ಇದು ಈ ವರ್ಷದ 2ನೇ ಬಡ್ಡಿ ದರ ಕಡಿತ ಆಗಿದೆ. ಸಾಮಾನ್ಯವಾಗಿ ಬಡ್ಡಿ ದರ ಕಡಿತ ಆದರೆ ಡಾಲರ್ ದುರ್ಬಲಗೊಂಡು ಚಿನ್ನಕ್ಕೆ ಬೇಡಿಕೆ ಬರೋದು ವಾಡಿಕೆ. ಆದರೆ ಈ ಬಾರಿ ಆಗಿದ್ದೇ ಬೇರೆ. ಫೆಡರಲ್ ರಿಸರ್ವ್ ಮುಖ್ಯಸ್ಥ ಜೆರೋಮ್ ಪೋವೆಲ್ ಭವಿಷ್ಯದಲ್ಲಿ ಮತ್ತೊಮ್ಮೆ ಬಡ್ಡಿ ದರ ಕಡಿತವನ್ನು ನಿರೀಕ್ಷಿಸಬೇಡಿ ಎಂದಿದ್ದಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಮುಂದಿನ ದರ ಕಡಿತದ ನಿರೀಕ್ಷೆ ಕಡಿಮೆಯಾಗಿದೆ. ಇದು ಚಿನ್ನದಂಥ ಸುರಕ್ಷಿತ ಹೂಡಿಕೆಯ ಮೇಲಿನ ಆಕರ್ಷಣೆಯನ್ನು ತಕ್ಷಣಕ್ಕೆ ಕಡಿಮೆ ಮಾಡಿದೆ. ಪರಿಣಾಮವಾಗಿ ದರ ಕುಸಿದು ಹೋಗಿದೆ. MCX ಮಾರುಕಟ್ಟೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಭಾರತದ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂದರೆ MCXನಲ್ಲಿ ಚಿನ್ನದ ದರವು ತೀವ್ರವಾಗಿ ಕುಸಿತ ಕಂಡಿದೆ. ಡಿಸೆಂಬರ್ MCX ಚಿನ್ನದ ದರ 10 ಗ್ರಾಂಗೆ %1.51 ಅಂದರೆ 1,827 ರೂಪಾಯಿ ಕುಸಿತ ಕಂಡಿದೆ. ಇದರಿಂದ 10 ಗ್ರಾಂ ಚಿನ್ನದ ದರ 1,18,839 ರೂಪಾಯಿಗೆ ಇಳಿಕೆ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿಯ ದರವು ಕುಸಿತ ಕಂಡಿದೆ. MCX ಬೆಳ್ಳಿ ದರ ಸುಮಾರು %1 ಅಥವಾ 1,411 ರೂಪಾಯಿಯಷ್ಟು ಇಳಿಕೆಯಾಗಿದ್ದು ಪ್ರತಿ ಕೆಜಿಗೆ 1,44,670 ರೂಪಾಯಿ ಮಟ್ಟದಲ್ಲಿ ವಹಿವಾಟು ನಡೆಸ್ತಾ ಇದೆ. ಇನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಮಾತುಕತೆಗಳು ಚಿನ್ನದ ದರದ ಮೇಲೆ ಪರಿಣಾಮ ಬೀರ್ತಿವೆ. ಈ 2 ದೇಶಗಳ ನಾಯಕರು ಒಪ್ಪಂದಕ್ಕೆ ಬಂದಿದ್ದು ಆರ್ಥಿಕ ಅನಿಶ್ಚಿತತೆ ಕಡಿಮೆಯಾಗಿದೆ. ಆರ್ಥಿಕ ಅನಿಶ್ಚಿತತೆ ಕಡಿಮೆಯಾದಾಗ ಸುರಕ್ಷಿತ ಹೂಡಿಕೆಯಾಗಿ ಚಿನ್ನಕ್ಕೆ ಇರುವ ಬೇಡಿಕೆಯು ಕಡಿಮೆಯಾಗುತ್ತೆ. ಈ ನಿರೀಕ್ಷೆಯೂ ಕೂಡ ಚಿನ್ನದ ಬೆಲೆ ಇಳಿಯಲು ಒಂದು ಕಾರಣ ಆಗಿದೆ. ಆದಾಗ್ಯೂ ಈ ವರ್ಷದ ಒಟ್ಟಾರೆ ಪ್ರದರ್ಶನವನ್ನು ನೋಡಿದರೆ ಚಿನ್ನದ ದರ 2025ರಲ್ಲಿ ಸುಮಾರು %50 ಏರಿಕೆ ಕಂಡಿದೆ. ಬೆಂಗಳೂರಿನಲ್ಲಿ ಎಷ್ಟಿದೆ ಚಿನ್ನದ ದರ? ಸರಿ, ಇದೆಲ್ಲದರ ಬಳಿಕ ನಮ್ಮ ಬೆಂಗಳೂರಿನಲ್ಲಿ ಇದೀಗ ರಿಟೇಲ್ ದರ ಎಷ್ಟಿದೆ ಅಂತ ನೋಡೋಣ. ಗಮನಿಸಿ, ಇದರಲ್ಲಿ GST ಮತ್ತು ಮೇಕಿಂಗ್ ಚಾರ್ಜ್ ಸೇರಿರೋದಿಲ್ಲ. ಅಂದರೆ ಖರೀದಿ ದರ ಇನ್ನೂ ಸ್ವಲ್ಪ ಹೆಚ್ಚೇ ಇರುತ್ತೆ. ಶುದ್ಧ ಚಿನ್ನ ಅಂದರೆ 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 1,910 ರೂಪಾಯಿ ಇಳಿಕೆ ಕಂಡು 1,20,490 ರೂಪಾಯಿಗೆ ಮುಟ್ಟಿದೆ. 1 ಗ್ರಾಂ ಚಿನ್ನದ ದರ 191 ರೂಪಾಯಿ ಕುಸಿತ ಕಂಡು 12,049 ರೂಪಾಯಿಗೆ ಇಳಿಕೆಯಾಗಿದೆ. ಇನ್ನು 22 ಕ್ಯಾರೆಟ್ ಅಂದರೆ ಜನರು ಹೆಚ್ಚಾಗಿ ಖರೀದಿಸುವ ಆಭರಣ ಚಿನ್ನದ ದರ ನೋಡೋದಾದ್ರೆ ಗುರುವಾರ 10 ಗ್ರಾಂಗೆ 1,750 ರೂಪಾಯಿ ಇಳಿಕೆ ಕಂಡು 1,10,450 ರೂಪಾಯಿಗೆ ತಲುಪಿದೆ. 1 ಗ್ರಾಂ ಚಿನ್ನದ ದರದಲ್ಲಿ 175 ರೂಪಾಯಿ ಇಳಿಕೆಯಾಗಿದ್ದು 11,045 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ದರದ ವಿಷಯಕ್ಕೆ ಬಂದರೆ ರಿಟೇಲ್ ಮಾರುಕಟ್ಟೆಯಲ್ಲಿ ಬೆಳ್ಳಿ ದರ ಬಹುತೇಕ ಸ್ಥಿರವಾಗಿದೆ. ಪ್ರತಿ ಗ್ರಾಂಗೆ 1 ರೂಪಾಯಿ ಕಡಿಮೆಯಾಗಿ 1 ಗ್ರಾಂ ಬೆಲೆ 151 ಮತ್ತು 1 ಕೆಜಿ ಬೆಳ್ಳಿಯ ಬೆಲೆ 1,51,000 ರೂಪಾಯಿ ಇದೆ. ಒಟ್ಟಿನಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ನಿರ್ಧಾರ ಮತ್ತು ಜಾಗತಿಕ ವ್ಯಾಪಾರ ಒಪ್ಪಂದದ ನಿರೀಕ್ಷೆಗಳಿಂದಾಗಿ ಚಿನ್ನದ ಮಾರುಕಟ್ಟೆಯಲ್ಲಿ ದೊಡ್ಡ ಇಳಿಕೆ ಕಂಡುಬಂದಿದೆ. ಇದು ಹಬ್ಬದ ಸೀಸನ್ನಲ್ಲಿ ಚಿನ್ನ ಖರೀದಿಸೋರಿಗೆ ಖಂಡಿತವಾಗಿಯೂ ಒಂದು ಉತ್ತಮ ಅವಕಾಶ. ಚಿನ್ನದ ದರದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.